400 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೆ ಇಬ್ಬರನ್ನ ಬಂಧಿಸಲಾಗಿದೆ. ಕಂಟೈನರ್ ವಾಹನ ಚಾಲಕರನ್ನ ಬಂಧಿಸಿದ ಎಸ್ಐಟಿ ತಂಡ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಬಂಧಿಸಲಾಗಿದೆಯಾ? ಹಾಗಾದ್ರೆ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಿಬ್ಬರ ಬಂಧನ. ಕಂಟೈನರ್ ವಾಹನ ಚಾಲಕರನ್ನ ಬಂಧಿಸಿದ ಎಸ್ಐಟಿ ತಂಡ. ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಬಂಧನ ಮಾಡಲಾಗಿದೆಯಾ? ಹಾಗಾದ್ರೆ 2 ಕಂಟೈನರ್ ವಾಹನಗಳು, ಇಬ್ಬರು ಚಾಲಕರನ್ನ ಬಂಧಿಸಲಾಗಿರುವಂತದ್ದು ಇದೀಗ ಮತ್ತಷ್ಟು ಬಗೆದಷ್ಟು ಬಯಲಾಗ್ತಿರುವಂತದ್ದು ಈ ಒಂದು ದರೋಡೆ ಕೇಸ್ನಲ್ಲಿ ಮಾಹಿತಿಗಳು. ಕಂಟೈನರ್ ವಾಹನ ಚಾಲಕರನ್ನ ಎಸ್ಐಟಿ ತಂಡ ಏನಾದ್ರೂ ಬಂಧಿಸಿದ್ಯಾ? 400 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೆ ಇಬ್ಬರನ್ನ ಬಂಧಿಸಿದೆ ಎಸ್ಐಟಿ ತಂಡ. ಯಾರನ್ನ ಬಂಧಿಸಿರುವಂತದ್ದು ಇದೀಗ ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಇನ್ನಿಬ್ಬರನ್ನ ಬಂಧಿಸಲಾಗಿದೆ. 2 ಕಂಟೈನರ್ ವಾಹನಗಳು, ಇಬ್ಬರು ಚಾಲಕರನ್ನ ಬಂಧಿಸಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಶ್ರೀಮಂತ ರಾಜಕಾರಣಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು. ಮೊದಲಿಗೆ ಮೇಲ್ನೋಟಕ್ಕೆ ಇದು ದರೋಡೆ ಅಂತ ಅನ್ಸಿದ್ರು ಕೂಡ ಅದಾದ ನಂತರ ಇದು ಬೇರೆ ಬೇರೆ ತಿರುವುಗಳನ್ನ ಕೂಡ ಪಡೆದುಕೊಂತು. ಇದೀಗ 400 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೆ ಇಬ್ಬರನ್ನ ಬಂಧಿಸಲಾಗಿದೆ. ಕಂಟೈನರ್ ವಾಹನ ಚಾಲಕರನ್ನ ಎಸ್ಐಟಿ ತಂಡ ಏನಾದ್ರೂ ಬಂಧಿಸಿದ್ಯಾ? ಹಾಗಾದ್ರೆ ಯಾರನ್ನ ಬಂಧಿಸಿದ್ದಂಥದ್ದು? ರಾಜಕಾರಣಿ ಹೆಸರು ಕೂಡ ಕೇಳುವಂದಿತ್ತು. ಆ ರಾಜಕಾರಣಿ ಯಾರು? ಅವರ ಕಪ್ಪು ಹಣವನ್ನ ಸಾಗಾಟ ಮಾಡ್ಲಾಗ್ತಾ ಇತ್ತ? ಆ ಸಂದರ್ಭದಲ್ಲಿ ಸಿಗಾಕೊಂಡಿದ್ದ? ಹೀಗೆ ಹಲವು ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಆಡಿಯೋ ಸಂಭಾಷಣೆಯನ್ನ ಆಧಾರವಾಗಿಟ್ಟುಕೊಂಡು ತನಿಖೆಯನ್ನ ಆರಂಭ ಮಾಡಿತ್ತು ಎಸ್ಐಟಿ ತಂಡ. ಆಡಿಯೋ ಸಂಭಾಷಣೆನೇ ಮೇನ್ ಆಗಿತ್ತು ಅದರಲ್ಲಿ ಮಾತನಾಡಿರುವಂತಹ ವಿಚಾರಗಳು, ಹೇಳಿರುವಂತಹ ಹೆಸರುಗಳನ್ನೇ ಆಧಾರವಾಗಿಟ್ಟುಕೊಂಡು ವಿಚಾರಣೆಯನ್ನ ನಡೆಸಿದಂಥದ್ದು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧನ ಕೂಡ ಮಾಡಲಾಗಿದೆ. ಕಂಟೈನರ್ ವಾಹನ ಚಾಲಕರನ್ನ ಎಸ್ಐಟಿ ತಂಡ ಬಂಧಿಸಿದ್ಯಾ? ಹಾಗಾದ್ರೆ ಯಾರನ್ನ ಬಂಧಿಸಿದ್ದು ಎಸ್ಐಟಿ ತಂಡ? ಮಹಾರಾಷ್ಟ್ರದ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಬಂಧಿಸಲಾಗಿರುವಂತದ್ದು 2 ಕಂಟೈನರ್ ವಾಹನಗಳ ಇಬ್ಬರು ಚಾಲಕರನ್ನ ಬಂಧಿಸಲಾಗಿದೆ. ಹಲವು ತಿರುವುಗಳನ್ನ ಪಡೆದುಕೊಂಡಿತ್ತು ಈ ಒಂದು ವಿಚಾರ. ಈ ಒಂದು ದರೋಡೆ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿದ್ದಂಥದ್ದು. ಅದಾದ ನಂತರ ಕೇರಳ ರಾಜಕಾರಣಿಯೊಬ್ರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಕೇಳಿಬಂತು. ಅವರ ಕಪ್ಪು ಹಣವನ್ನ ಸಾಗಾಟ ಮಾಡ್ಲಾಗ್ತಾ ಇತ್ತು ಅನ್ನುವಂತ ಮಾಹಿತಿ ಕೂಡ ಸಿಕ್ತು. ಆ ಶ್ರೀಮಂತ ರಾಜಕಾರಣಿ ಯಾರಾಗಾದ್ರೆ? ಯಾರ ಹಣವನ್ನ ಸಾಗಾಟ ಮಾಡ್ಲಾಗ್ತಾ ಇತ್ತು? ಇದರಲ್ಲಿ ಇನ್ವಾಲ್ವ್ ಆಗಿರೋ ರಾಜಕಾರಣಿ ಯಾರು ಅನ್ನುವಂತ ಹಲವು ಪ್ರಶ್ನೆಗಳು ಮೂಡಿದ ನಂತರ ಇದೀಗ ಇನ್ನಿಬ್ಬರನ್ನ ಬಂಧಿಸಿದ್ದಾರೆ ಎಸ್ಐಟಿ ತಂಡ. ಯಾರನ್ನ ಬಂಧಿಸಿರುವಂತದ್ದು? ಕಂಟೈನರ್ ವಾಹನ ಚಾಲಕರನ್ನ ಬಂಧಿಸಿದ್ಯಾ ಎಸ್ಐಟಿ ತಂಡ? 2 ಕಂಟೈನರ್ ವಾಹನಗಳು, ಇಬ್ಬರು ಚಾಲಕರನ್ನ ಬಂಧಿಸಲಾಗಿದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತೆ ಇಬ್ಬರನ್ನ ಬಂಧಿಸಲಾಗಿರುವಂತದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಂಡು ಇದೀಗ ಈ ಮಟ್ಟಕ್ಕೆ ಬಂದು ನಿಂತಿದೆ. ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಹಲವು ಮಾಹಿತಿಗಳನ್ನ ಕೂಡ ಪಡೆದುಕೊಳ್ತಿದ್ದಾರೆ.